2 ವಿಡಿಯೋ ನೋಡಿದೆ, 1 ಸುದ್ದಿ ಓದಿದೆ. ನಮ್ಮ ಸುತ್ತಮುತ್ತಲಿನ ಜಗತ್ತು ಹೇಗಿದೆ, ನಮ್ಮ ಯುವ ಪೀಳಿಗೆ ಹೇಗೆ ಬದುಕ್ತಾ ಇದೆ, ಎಲ್ಲಿ ದಿಕ್ಕು ತಪ್ತಾ ಇದೆ, ಮುಗ್ಧರು ಅಂತ ಅಂದುಕೊಂಡ ಈ ಮಕ್ಕಳು ಹೇಗೆ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಈ 2 ವಿಡಿಯೋ ಮತ್ತು 1 ಸುದ್ದಿ ಹೇಳುತ್ತೆ. ಈ ಎಲ್ಲವನ್ನ ನಿಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಾನೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಅದಕ್ಕಿಂತ ಮೊದಲು ಒಂದು ವಿನಂತಿ, ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ, ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ಮೊನ್ನೆ ಗುಜರಾತಿನ ವಡೋದರದಲ್ಲಿ ರಕ್ಷಿತ್ ಚೌರಾಸಿಯಾ ಅನ್ನುವ ಲಾ ಸ್ಟೂಡೆಂಟ್ ಆಕ್ಸಿಡೆಂಟ್ ಮಾಡಿದ್ದಾನೆ. ಒಬ್ಬರು ತೀರಿ ಹೋಗಿದ್ದಾರೆ, 8 ಮಂದಿ ಗಾಯಗೊಂಡಿದ್ದಾರೆ. ಕಾರಿನಿಂದ ಇಳಿದು ಅನದರ್ ರೌಂಡ್ ಓಂ ನಮಃ ಶಿವಾಯ ಅಂತ ಆತ ಕೂಗು ಹಾಕಿದ್ದಾನೆ. ಕುಡಿದ ಮತ್ತಿನಲ್ಲಿದ್ದ ಯುವಕನಿಗೆ ಆ ಬಳಿಕ ಜನರು ಥಳಿಸಿದ್ದಾರೆ. ಕೇರಳದಲ್ಲಿ ಇದಕ್ಕಿಂತ ಭಿನ್ನವಾದ ಬೆಳವಣಿಗೆಯೊಂದು ನಡೀತಾ ಇದೆ. ಮಲಪ್ಪುರಂನ ಒಂದು ಗ್ರಾಮದಲ್ಲಿ ರಸ್ತೆಯ ಬದಿ ಫ್ಲೆಕ್ಸ್ ಹಾಕಿದ್ದಾರೆ, ವಾಹನದಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು ಏನು ಅಂದ್ರೆ, ലഹരി വിൽപ്പനയും ഉപയോഗവും കർശനമായി നിരോധിച്ചിരിക്കുന്നു. കഞ്ചാവ്, MDMA മുതലായ നിരോധിത ലഹരി പദാർത്ഥങ്ങളുടെ വിൽപ്പനയും ഉപയോഗവും എവിടെ കണ്ടാലും നാട്ടുകാരുടെ കയ്യിൽ നിന്നും അടികിട്ടും. ഇക്കാര്യത്തിൽ യാതൊരു ദാക്ഷിണ്യവും ഉണ്ടാവില്ല. അതിനെ ചോദ്യം ചെയ്യാൻ വരുന്നവർക്കും ഈ അടി ബാധകമാണ്. ಕೇರಳದ ಮಲಪ್ಪುರಂ ಜಿಲ್ಲೆಯ ಒಂದು ಗ್ರಾಮದ ಕತೆ ಇದು. ರಾತ್ರಿ 10 ಗಂಟೆಯ ವೇಳೆಗೆ ಊರವರೇ ತಂಡ ಕಟ್ಟಿಕೊಂಡು ತಪಾಸಣೆಗೆ ಇಳಿಯುತ್ತಾರೆ. ಕ್ವಿಕ್ ರಿಯಾಕ್ಷನ್ ಟೀಮ್ ಎಂಬ ಹೆಸರಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಮಾದಕ ವಸ್ತುವನ್ನು ಮಾರಾಟ ಮಾಡುವವರು ಮತ್ತು ಬಳಸುವವರು ಕಂಡ್ರೆ ಅವರನ್ನು ಹಿಡಿದು ಥಳಿಸ್ತಾರೆ, ಪೊಲೀಸರಿಗೆ ಒಪ್ಪಿಸ್ತಾರೆ. ಅಂಥದ್ದೇ 2 ಮಾದಕ ವಸ್ತು ಮಾರಾಟಗಾರರನ್ನು ಹಿಡಿದು ಅವರನ್ನು ಪ್ರಶ್ನಿಸುವ ಮತ್ತು ಪರಿಶೀಲಿಸುವ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕೇರಳದ ತಿರುವನಂತಪುರದ ಭೀಮಾಪಳ್ಳಿ ಜಮಾತ್ ಕಮಿಟಿ ಅಂತೂ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದೆ. ತಮ್ಮ ಜಮಾತ್ನ ವ್ಯಾಪ್ತಿಯಲ್ಲಿ ಬರುವ ವ್ಯಕ್ತಿ ಮಾದಕ ವಸ್ತು ಮಾರಾಟ ಮತ್ತು ಬಳಕೆಯಲ್ಲಿ ಸಿಕ್ಕಿಬಿದ್ರೆ ಅವರನ್ನು ಮಸೀದಿ ಸದಸ್ಯತ್ವದಿಂದ ಹೊರಹಾಕಲಾಗುತ್ತೆ. ಅಂಥದ್ದೊಂದು ನಿರ್ಧಾರವನ್ನ ಈ ಮಸೀದಿಯ ಅಧ್ಯಕ್ಷರು ಕೈಗೊಂಡಿದ್ದಾರೆ. ಪೊಲೀಸರು FIR ದಾಖಲಿಸಿದ್ರೆ ಆ ಬಳಿಕ ಆ ವ್ಯಕ್ತಿಯನ್ನು ಆ ಮಸೀದಿಯಿಂದ ಹೊರಹಾಕಲಾಗುತ್ತೆ. 50,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಕಳೆದ 3 ತಿಂಗಳಲ್ಲಿ ಹೀಗೆ 12 ಮಂದಿಯನ್ನ ಮಸೀದಿಯಿಂದ ಹೊರಹಾಕಲಾಗಿದೆ ಎಂದು ಮಸೀದಿಯ ಅಧ್ಯಕ್ಷರೇ ತಿಳಿಸಿದ್ದಾರೆ. ಇನ್ನು ಬೇರೆ ಮಸೀದಿ ಆತನನ್ನು ಸೇರಿಸಿಕೊಳ್ಬೇಕಾದ್ರೆ ಮೊದಲು ತಾನು ಇನ್ನು ಅಂತಹ ಕೃತ್ಯದಲ್ಲಿ ಭಾಗಿಯಾಗಲ್ಲ ಅನ್ನುವ ಮುಚ್ಚಳಿಕೆಯನ್ನ ಆತ ಬರೆದು ಕೊಡಬೇಕಾಗತ್ತೆ. ದಿನದ ಹಿಂದೆ ಮಂಗಳೂರಿನ CCB ಪೊಲೀಸರು ಭಾರಿ ದೊಡ್ಡ ಬೇಟೆಯಾಡಿದ್ದಾರೆ. 75 ಕೋಟಿ ಬೆಲೆ ಬಾಳುವ MDMAಯನ್ನ ಅವರು ವಶಪಡಿಸಿಕೊಂಡಿದ್ದಾರೆ. 2 ದಕ್ಷಿಣ ಆಫ್ರಿಕಾದ ಮೂಲದವರನ್ನ ಬಂಧಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಪೊಲೀಸರ ಕ್ರಮವನ್ನ ಶ್ಲಾಘಿಸಿದ್ದಾರೆ. ವಿಧಾನಸೌಧ ಒಕ್ಕೊರಲಿನಿಂದ ಪೊಲೀಸರ ಪ್ರಯತ್ನವನ್ನ ಮೆಚ್ಚಿಕೊಂಡಿದೆ. ಈ ಕಾರ್ಯಾಚರಣೆಯ ಬಗ್ಗೆ ಪೊಲೀಸ್ ಕಮಿಷನರ್ ಅವರೇ ಮಾಧ್ಯಮಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಎಲ್ಲಿಯವರೆಗೆ ಕೆಡುಕಿನ ಬಗ್ಗೆ ನೀವು ಮೌನ ವಹಿಸ್ತೀರೋ ಅಲ್ಲಿಯವರೆಗೆ ಅದು ರಾಜಾರೋಷವಾಗಿ ತಿರುಗಾಡುತ್ತಾ ಇರುತ್ತೆ. ಒಬ್ಬೊಬ್ಬರನ್ನೇ ತನ್ನ ಗುಂಪಿಗೆ ಸೇರಿಸುತ್ತಾ ದೊಡ್ಡದಾಗುತ್ತಾ ಹೋಗುತ್ತೆ. ಆದರೆ ಯಾವಾಗ ಒಂದು ಸಮಾಜ ಒಟ್ಟಾಗಿ ಈ ಕೆಡುಕನ್ನು ವಿರೋಧಿಸುವ ತೀರ್ಮಾನ ಮಾಡುತ್ತೋ ಆಗ ಕೆಡುಕು ನಿಧಾನಕ್ಕೆ ಕಾಲು ಕೀಳುತ್ತೆ. ಕೇರಳದಲ್ಲಿ ನಡೆದಿರುವ ಬೆಳವಣಿಗೆ ಮತ್ತು ಅದರ ಫಲಿತಾಂಶ ಇದನ್ನೇ ಹೇಳುತ್ತೆ. ಮಾದಕ ವಸ್ತು ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಂದು ಹೇಳದೆ ಎಲ್ಲರ ಮನೆಯೊಳಗೂ ತೂತು ಮಾಡ್ತಾ ಇರುವ ಅತ್ಯಂತ ಅಪಾಯಕಾರಿ ಕೆಡುಕು. ಮುಂದಿನ ತಲೆಮಾರು ರೋಗಗ್ರಸ್ತ ಆಗದಿರಬೇಕಾದ್ರೆ ಪ್ರತಿಯೊಬ್ಬರು ಜವಾಬ್ದಾರಿ ವಹಿಸಿಕೊಳ್ಬೇಕು. ತಮ್ಮ ಊರು ಮಾದಕ ವಸ್ತುವಿನಿಂದ ಮುಕ್ತವಾಗಬೇಕು ಅಂತ ತೀರ್ಮಾನಿಸಬೇಕು. ಮಾದಕ ವಸ್ತು ಮಾರಾಟಗಾರರು ಮತ್ತು ಬಳಕೆದಾರರನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಬೇಕು. ಅದಕ್ಕಾಗಿ ತಂಡ ಕಟ್ಟಿಕೊಂಡು ಕಾರ್ಯಾಚರಣೆಗೆ ಇಳಿದ್ರೂ ಒಳ್ಳೆಯದು. ಪ್ರತಿ ಮನೆಯಲ್ಲೂ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಲೇಬೇಕು. ಮಾದಕ ವಸ್ತುವಿಗೆ ಧರ್ಮ ಇಲ್ಲ, ಅದಕ್ಕೆ ಹಿಂದೂ ಆಗುತ್ತೆ, ಮುಸ್ಲಿಮೂ ಆಗುತ್ತೆ. ಹಿಂದೂ ಮುಸ್ಲಿಂ ಎಂದು ಕಚ್ಚಾಡುವ ಸಮಾಜಕ್ಕೆ ಇದು ಅರ್ಥವಾಗಲಿ ಅಂತ ಹಾರೈಸ್ತೇನೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ.
ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.